ಸೊಳ್ಳೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಮಳೆಗಾಲ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಳಲು ನಾವಿಂದು ಪ್ರತಿಜ್ಞೆ ಕೈಗೊಳ್ಳುತ್ತಿದ್ದೇವೆ. ನಾನು ನನ್ನ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಹಾಗೂ ಪರಿಸರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತೇನೆಂದು ಸೊಳ್ಳೆಗಳು ಕಡಿಯದಂತೆ ಪಾರಾಗಲು ಮಲಗುವಾಗ ಸೊಳ್ಳೆ ಪರದೆಯನ್ನು ಬಳಕೆ ಹಾಗೂ ಇತರೆ ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸುತ್ತೇನೆ ಮತ್ತು ನೆರೆಹೊರೆಯವರನ್ನು ಪ್ರೇರೇಪಿಸುತ್ತೇನೆ. ವೈದ್ಯರು ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಸ್ವಯಂ ಸೇವಕರು ತಿಳಿಸುವ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತು ವಿಶ್ವದಾದ್ಯಂತ ವಿಶ್ವ ಸೊಳ್ಳೆ ಆಚರಣೆ ಮಾಡ್ತಾರೆ. ಸೊ ಸೊಳ್ಳೆ ಏನಕ್ಕೆ ಮಾಡ್ತಾರೆ ಅಂತ ಅನ್ಸಂಬಿಟ್ಟು ನಿಮ್ಗೆಲ್ಲ ಗೊತ್ತಿರುತ್ತೆ. ನಾವು ಸಾಯಂಕಾಲ ಹಗಲೊತ್ತ ಕುಂತಾಗೆಲ್ಲ ಕೈ ಕಾಲಿಗೆ ಹೊಡ್ಕೊಂತಿರ್ತೀವಿ ಸೊಳ್ಳೆ ಕಡಿತಾವ ಅಂತೇಳಿ. ಈ ಸೊಳ್ಳೆಯಿಂದ ನಮಗೆ ಡೆಂಗಿ ಆಗ್ಲಿ, ಮಲೇರಿಯಾ ಆಗ್ಲಿ, ಚಿಕನ್ ಗುನ್ಯಾ ಆಗ್ಲಿ, ಜಪಾನೀಸ್ ಎನ್ಕೆಫಲೈಟಿಸ್ ಆಗ್ಬೋದು, ಫಿಲಿಯರಿಯಾಸಿಸ್ ಇವೆಲ್ಲ ರೋಗಗಳು ಬರ್ತಾವ. ಇವೆಲ್ಲ ರೋಗಕ್ಕೆ ಎಲ್ಲ ಮೂಲ ಕಾರಣ ಅಂದ್ರೆ ನೀರು. ಸೊ ನೀರು ಎಷ್ಟು ಸಾರ್ವಜನಿಕರಿಗೆ ಒಳ್ಳೇದು, ಅದಕ್ಕೆ ನಾವು ದುರುಪಯೋಗ ಮಾಡ್ರೆ ಅಷ್ಟೇ ಕೆಟ್ಟದು. ಸೊ ನಾವು ನಮ್ಮ ಮನೆ ಒಳಗಡೆ ಸುತ್ತಮುತ್ತ ಏನು ನಾವು ನೀರು ಶೇಖರಣೆ ಮಾಡ್ತೀವಿ ದೈನಂದಿನ ಉಪಯೋಗಿಸಕ್ಕೆ, ಅದ್ರ ಮೇಲೆ ಯಾವಾಗ್ಲೂ ಒಂದು ಮುಚ್ಚಳ ಹಾಕಿ ಇಡ್ಬೇಕಾಗುತ್ತೆ. ಯಾಕಂದ್ರೆ ಸೊಳ್ಳೆಗೆ ನೀರ್ ಕಂಡ್ರೆ ತುಂಬಾ ಪ್ರೀತಿ. ನೀರ್ ಕಂಡ್ರೆ ಸಾಕು, ಅದ್ರಲ್ಲಿ ಮೊಟ್ಟೆ ಇಟ್ಬಿಟ್ಟು ಸೊಳ್ಳೆ ಉತ್ಪತ್ತಿ ಮಾಡುತ್ತೆ. ಸೊ ಹಂಗಾಗ್ಬಿಟ್ಟು ನಾವು ಯಾವುದೇ ಒಂದು ಶೇಖರಣೆ ಮಾಡೋದು ಒಂದು ವಸ್ತು ಇರೋದು ಮನೆಯಲ್ಲಿ ಅದಕ್ಕೆ ಮುಚ್ಚಿಡ್ಬೇಕು. 7 ದಿನಕ್ಕೊಂದ್ಸರಿ ಕ್ಲೀನಾಗಿ ಸ್ವಚ್ಛ ಮಾಡಿ ಅದಕ್ಕೆ ನಾವು ಉಪಯೋಗಿಸ್ಬೇಕು. ಅದಲ್ಲದೆ ಮಳೆಗಾಲದಾಗೆ ನಮ್ಮ ಮನೆ ಸುತ್ತಮುತ್ತ ಪರಿಸರದಲ್ಲಿ ಏನೇ ಒಂದು ಸಾಮಾನಾಗ್ಲಿ, ಕಸ ಕಡ್ಡಿ ಆಗ್ಲಿ, ಏನೇ ಒಂದು ಇಟ್ರೆ ಏನಾಗುತ್ತೆ, ಅದರಲ್ಲಿ ನೀರು ಸಂಗ್ರಹಣೆ ಆಗುತ್ತೆ. ಅದಕ್ಕೆ ಸೊಳ್ಳೆ ಒಂದು ಮರಿ ಇಟ್ಟು ಮೊಟ್ಟೆ ಇಟ್ಟು ಉತ್ಪತ್ತಿ ಮಾಡಕ್ಕೆ 1 ಚಮಚೆ 1 ಸ್ಪೂನ್ ಅಷ್ಟು ನೀರಿದ್ರು 100 ಗಟ್ಟಲೆ ಸೊಳ್ಳೆ ಉತ್ಪತ್ತಿ ಆಗ್ತವೆ. ಹಂಗಾಗ್ಬಿಟ್ಟು ನಮ್ಮ ಮನೆ ಸುತ್ತಮುತ್ತ ಎಲ್ಲಾ ಪರಿಸರ ಸ್ವಚ್ಛ ಇಡ್ಬೇಕು. ಯಾವುದೇ ಒಂದು ವಸ್ತು ಅದಕ್ಕೆ ಅಕಸ್ಮಾತ್ ನೀರ್ ಶೇಖರಣೆ ಆಗ ಸಂಭವ ಇದ್ರೆ ಅದಕ್ಕೆ ಉಲ್ಟಾ ಮಾಡಿ ಇಡ್ಬೇಕಾಗುತ್ತೆ. ಉಳಿದಿದೆಲ್ಲ ಏನು ದೈನಂದಿನ ಉಪಯೋಗ ಮಾಡಲ್ಲ ಅಥವಾ ನಮಗೆ ಬೇಕಾಗಿಲ್ಲ ಅಂತ ವಸ್ತು ನಾವು ಬೇರೆ ಕಡೆ ಎಲ್ಲನ ಮುನ್ಸಿಪಾಲಿಟಿ ಅಥವಾ ಗ್ರಾಮ ಪಂಚಾಯತಿ ಏನು ವ್ಯಾನ್ ಬರುತ್ತೆ ಆ ವ್ಯಾನ್ ಕೊಟ್ಬಿಡ್ಬೇಕು, ಅವರು ಅದಕ್ಕೆ ಡಿಸ್ಪೋಸ್ ಮಾಡ್ತಾರೆ. ಸೊ ಹಂಗಾಗ್ಬಿಟ್ಟು ನಮ್ಮ ಮನೆ ಒಳಗಡೆ ಮನೆ ಸುತ್ತಮುತ್ತ ಪರಿಸರ ಸ್ವಚ್ಛ ಇಡಬೇಕು. ಯಾವುದೇ ಕಾರಣಕ್ಕೂ ಎಲ್ಲೂ ನೀರು ನಿಲ್ಲಾರ್ದಂಗೆ ನಾವು ನೋಡ್ಕೋಬೇಕಾಗುತ್ತೆ. ಅದಲ್ಲದೆ ನಾವು ಮನೆಯಲ್ಲಿ ಮನೆ ಕಿಟಕಿಗಳಿಗೆ ಸೊಳ್ಳೆ ಪರದೆಯನ್ನು ಹಾಕೋಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ರಾತ್ರಿ ಮಲ್ಕೊಂಡಾಗೆ ಏನೈತಲ್ಲ ಇದು ಏನು ಇವು ಬರ್ತಾವಲ್ಲ ಮಸ್ಕಿಟೋ ರೆಪಲೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅವು ನಾವು ಉಪಯೋಗಿಸ್ಬೇಕಾಗುತ್ತೆ. ಆಮೇಲೆ ಹಗಲೊತ್ನಾಗೆ ನಾವು ಬಟ್ಟೆ ಫುಲ್ ನಮ್ದು ಕೈ ಮತ್ತು ಕಾಲು ಕವರ್ ಆದಂಗೆ ಬಟ್ಟೆ ಉಪಯೋಗ ಬೇಕಾಗುತ್ತೆ. ಯಾಕಂದ್ರೆ ನಾನೊಂದೇ ನನ್ನ ಮನೆ ಸ್ವಚ್ಛ ಇಟ್ರೆ ಆಗಲ್ಲ, ನಮ್ಮ ಮನೆ ಸುತ್ತಮುತ್ತ ಎಲ್ರು ಸ್ವಚ್ಛ ಇಡ್ಬೇಕು. ಅಕಸ್ಮಾತ್ ಯಾರೇ ಒಬ್ರಿಬ್ರು ಸ್ವಚ್ಛ ಇಟ್ಟಿಲ್ಲ ಅಂದ್ರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಆ ಸೊಳ್ಳೆ ಬಂದು ನಮಗೆ ಕಡಿತಾವ. ನಮ್ ಸೊಳ್ಳೆ ಇದ್ರೂ ಬೇರೆಯವ್ರ ಮನೆ ಸೊಳ್ಳೆ ಬಂದು ಕಡಿತಾವ. ಹಂಗಾಗ್ಬಿಟ್ಟು ಇವತ್ತು ನಾವು ಅಷ್ಟೇ ಅಲ್ಲ, ಎಲ್ರು ತಮ್ಮ ಮನೆ ತಮ್ಮ ಪರಿಸರ ಸ್ವಚ್ಛ ಇಟ್ಕೋಬೇಕು. ನಾವು ನಮ್ಮ ಪರಿಸರ ನಮ್ಮ ಮನೆ ಸ್ವಚ್ಛ ಇಟ್ಕೊಂಡ್ರೆ ಇನ್ನೊಬ್ರು ಸ್ವಚ್ಛ ಇಟ್ಕೊಂಡ್ರೆ ಅದೇ ರೀತಿಯಾಗಿ ಎಲ್ಲ ದೇಶದಂತ ಊರಲ್ಲಿ ಎಲ್ಲರೂ ಎಲ್ಲ ಕರೆಕ್ಟ್ ಆಗಿ ಸ್ವಚ್ಛ ಇಟ್ರೆ ಸೊಳ್ಳೆ ಉತ್ಪತ್ತಿ ಆಗಲ್ಲ. ಸೊಳ್ಳೆಯಿಂದ ಬರ್ತಕ್ಕಂತ ಎಲ್ಲ ರೋಗಗಳಾಗ್ಬೋದು, ಮಲೇರಿಯಾ, ಚಿಕನ್ ಗುನ್ಯಾ, ಡೆಂಗಿ ಏನಾಗ್ಬೋದು, ಅದೆಲ್ಲ ಕಡಿಮೆ ಆಗುತ್ತೆ. ಜನರಿಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಅದಲ್ಲದೆ ನಾವು ಅನಾರೋಗ್ಯದಿಂದ ಪೀಡಿತರಾಗಿಂದ ನಮ್ಗೇನು ಫಿಸಿಕಲ್ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಇದರಿಂದ ನಾವು ಈ ದಿನ ಏನ್ ಸೊಳ್ಳೆ ದಿನಾಚರಣೆ ಮಾಡ್ತಿದೀವಿ, ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಯಾಕೆ ಮಾಡ್ತೀವಿ, ಇದರಿಂದ ಏನೇನ್ ಅನಾನುಕೂಲಗಳು ನಮಗೆ ಆಗ್ತಾವ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ನಿವಾರಣೆ ಹೆಂಗ್ ಮಾಡ್ಬೇಕಂತಾನು ಅದು ನಾವು ಅರ್ಥ ಮಾಡ್ಕೋಬೇಕು, ತಿಳುವಳಿಕೆ ನಾವು ತಗೋಬೇಕಾಗುತ್ತೆ. ಸೊ ಇದರಿಂದ ಎಲ್ರಿಗೂ, ನಮಗೆ ಎಲ್ಲ ಸಾರ್ವಜನಿಕರ ಎಲ್ಲ ದೇಶ ಅಂತ ಎಲ್ರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ
ಇದೊಂದು ಪಾಲಿಸ್ಬೇಕಂತ ಕೇಳ್ತಾ ನಾನೊಂದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.